ಈ ರಾಗಿ ಲಡ್ಡು ಅನ್ನೋದು ಬೇರೆ ಲಡ್ಡುಗಳಿಗೆ ಹೋಲಿಸಿದ್ರೆ ತುಂಬಾ ರುಚಿಯಾಗಿ ಅಷ್ಟೇ ಆರೋಗ್ಯಕರವಾಗಿರುವಂತಹ ಲಡ್ಡು ಅಂತಲೇ ಹೇಳ್ಬೋದು. ಶುಗರ್ ಇರೋರು, ಮಕ್ಕಳು, ವಯಸ್ಸಾದವರು ಧಾರಾಳವಾಗಿ ಈ ರಾಗಿ ಹಿಟ್ಟಿಂದ ಬೆಲ್ಲ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋಂತಹ ಲಡ್ಡುನ ತಿನ್ಬೋದು. ಹೊರಗಡೆ ನಿಮಗೆ ಎಲ್ಲೂ ಇಷ್ಟು ರುಚಿಯಾಗಿರೋಂತಹ ಲಡ್ಡು ಸಿಗೋಕ್ಕೆ ಚಾನ್ಸೇ ಇಲ್ಲ. ಮನೆಯಲ್ಲಿ ತುಂಬ ರುಚಿಯಾಗಿ ಈ ಲಡ್ಡುನ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ರುಚಿಯಾಗಿರೋಂತಹ ರಾಗಿ ಲಡ್ಡುನ ಹೇಗೆ ಮಾಡೋದಂತ ನೋಡೋಣ. ಮೊದಲು ಸ್ವಲ್ಪ ಅಂದರೆ ಒಂದು ಚಿಕ್ಕ ಬಟ್ಲಷ್ಟು ತುಪ್ಪನ ಕರಗಿಸ್ಕೊಂಡಿದ್ದೀನಿ, ತುಂಬ ಬಿಸಿ ಮಾಡ್ಕೊಂಡಿಲ್ಲ. ಅದನ್ನು ಬಾಣಲೆಗೆ ಹಾಕ್ಕೊಂಡು ಒಂದು ದೊಡ್ಡ ಬಟ್ಲಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು. ತುಪ್ಪ ಇಲ್ಲಾಂದರೆ ನೀವು ಅಡುಗೆ ಎಣ್ಣೆನ ಹಾಕ್ಕೊಳ್ಬೋದು. ಸಣ್ಣ ಬಟ್ಲಲ್ಲಿ ಒಂದು ಬಟ್ಲಷ್ಟು ತುಪ್ಪ ಜೊತೆಗೆ ಒಂದು ದೊಡ್ಡ ಬಟ್ಲಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ನೀವು ರಾಗಿ ಹಿಟ್ಟನ್ನು ಬಾಣಲಿ ಮೇಲೆ ಹಾಕಿ ಮೊದಲು ಹುರಿಯುವಾಗ ಅದರ ಸ್ಮೆಲ್ಗೂ ರಾಗಿ ಹಿಟ್ಟು ಹುರಿದಾದ್ಮೇಲೆ ಹದವಾಗಿ ಹುರಿದಾದ್ಮೇಲೆ ಬರುತ್ತಲ್ಲ ಆ ಸ್ಮೆಲ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನೋಡಿ, ಈ ರೀತಿ ಹುರಿತಾ ಹುರಿತಾ ಕಲರ್ ಚೇಂಜ್ ಆಗುತ್ತೆ. ಆ ಟೈಮಲ್ಲಿ ನೀವು ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಹಸಿ ತೆಂಗಿನಕಾಯಿ ತುರಿ ಇಲ್ಲಾಂದರೆ ಒಣ ಕೊಬ್ಬರಿನೂ ಸಹ ತುರಿದು ತೊಗೊಳ್ಬೋದು. ನಿಮಗೆ ರಾಗಿ ಹಿಟ್ಟನ್ನು ಹುರಿತಾ ಹುರಿತಾ ಅದರ ಸ್ಮೆಲ್ಲಲ್ಲೇ ತುಂಬ ಒಳ್ಳೆ ಪರಿಮಳ ಬರುತ್ತೆ. ಆವಾಗಲೇ ಗೊತ್ತಾಗುತ್ತೆ ನಿಮಗೆ ರಾಗಿ ಹಿಟ್ಟು ಹುರಿದಾಗಿದೆ ಅಂತ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ತೆಂಗಿನಕಾಯಿ ತುರಿ ಹಾಕಿ ಹುರ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ರಾಗಿ ಹಿಟ್ಟು ಮತ್ತು ತೆಂಗಿನಕಾಯಿ ತುರಿನ ಹದವಾಗಿ ಘಮ ಘಮ ಅಂತ ಪರಿಮಳ ಬರೋವರೆಗೂ ಹುರ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಪಕ್ಕಕ್ಕೆ ಇಟ್ಕೊಂಡು ಅದೇ ಬಾಣಲಿಗೆ ಮತ್ತೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಳ್ತಿದ್ದೀನಿ. ನಿಮಗೆ ಯಾವೆಲ್ಲ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನೆಲ್ಲ ತೊಗೋಬೋದು. ನಾನು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲಷ್ಟು ಬಾದಾಮಿ, ಗೋಡಂಬಿನ ಮೊದಲು ಹಾಕ್ಕೊಂಡು ಹುರಿತಿದ್ದೀನಿ. ಬಾದಾಮಿ, ಗೋಡಂಬಿ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಮೊದಲೇ ಹಾಕ್ಕೋಬೇಕಾಗತ್ತೆ. ಅದು ಒಂದು ಅರ್ಧ ಹುರಿದಾದ್ಮೇಲೆ ಒಂದು ಬಟ್ಲಷ್ಟು ಒಣ ದ್ರಾಕ್ಷಿನೂ ಸಹ ಹಾಕ್ಕೊಂಡು ತುಪ್ಪದಲ್ಲಿ ಹುರ್ಕೊಳ್ತಿದ್ದೀನಿ. ಡ್ರೈ ಫ್ರೂಟ್ಸು ನಿಮ್ಮಿಷ್ಟ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ತೊಗೋಬೋದು. ಎಷ್ಟು ಪ್ರಮಾಣದಲ್ಲಿ ಬೇಕಾದ್ರೂ ತೊಗೊಳ್ಬೋದು. ಇದನ್ನೆಲ್ಲ ಹುರಿದು ಒಂದು ಬಟ್ಲಿಗೆ ತೆಗೆದಿಟ್ಕೊಂಡಿದ್ದೀನಿ. ಅದೇ ಬಾಣಲೆಗೆ ಒಂದು ಬಟ್ಲಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕರಗಿಸ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಸೋಸ್ತಾ ಇಲ್ಲ, ಇದು ತುಂಬ ಕ್ಲೀನಾಗಿದೆ. ನೋಡಿ, ಈ ರೀತಿ ಕರಗ್ತಾ ಸ್ವಲ್ಪ ಲಿಕ್ವಿಡ್ ರೂಪದಲ್ಲಿ ಬರುತ್ತೆ. ಒಂದು ಸ್ವಲ್ಪ ಕುದ್ರೆ ಸಾಕು ಬೆಲ್ಲ. ತುಂಬ ಒಂದೇಳೆ ಪಾಕ ಬರೋವರೆಗೂ ಏನೋ ಕುದಿಸೋದು ಬೇಕಾಗಿಲ್ಲ. ಈ ಹಂತದಲ್ಲಿ ನೀವು ಸ್ಟವ್ನ ಆಫ್ ಮಾಡ್ಕೊಳ್ಬೇಕು. ಮೊದಲು ಹುರಿದಿಟ್ಟಿರುವಂತಹ ರಾಗಿ ಹಿಟ್ಟಿಗೆ ಈ ಬೆಲ್ಲದ ಪಾಕನ ಹಾಕ್ಕೊಳ್ತಿದ್ದೀನಿ. ನಿಮಗೆ ಅದರಲ್ಲಿ ಕಸ ಏನಾದರೂ ಇದೆ ಅಂತ ಅನಿಸಿದ್ರೆ ಸೋಸ್ಕೊಳ್ಬೋದು. ನಾನು ಚೆನ್ನಾಗಿರೋ ಬೆಲ್ಲನೇ ತೊಗೊಂಡಿರೋದ್ರಿಂದ ಸೋಸ್ಕೊಳ್ತಾ ಇಲ್ಲ. ಬೆಲ್ಲದ ಪಾಕನ ರಾಗಿ ಹಿಟ್ಟೊಳಗೆ ಹಾಕ್ಕೊಂಡಾದಮೇಲೆ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಮೊದಲೇ ಹುರಿದಿಟ್ಟಿರುವಂತಹ ಡ್ರೈ ಫ್ರೂಟ್ಸ್ನು ಸಹ ಹಾಕ್ಕೊಂಡು ಪಾಕ ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಮೊದಲು ಮಿಕ್ಸ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ನಾವು ಬಿಸಿ ಇರೋದನ್ನು ಮುಟ್ಟಕ್ಕೋದ್ರೆ ತುಂಬ ಪಾಕ ಬಿಸಿ ಇರೋದ್ರಿಂದ ಕೈ ಸುಡುತ್ತೆ. ಹಾಗಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದು ತಣ್ಣಗಾಗಿದೆ ಮುಟ್ಬೋದು ಅಂತ ಅನಿಸಿದಾಗ ಕೈಯಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನಿಮಗೆ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ಹಾಲನ್ನು ಚಿಮ್ಕಿಸ್ಕೊಳ್ಳಿ. ನೀವು ಲಡ್ಡು ಕಟ್ಟಿ ಇಟ್ಟಾಗ ಅದು ಸಾಫ್ಟಾಗಿರಬೇಕು. ಸ್ವಲ್ಪ ಗಟ್ಟಿಯಾಗಿದ್ದರೆ ಅದು ಆರಿದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಹಾಗಾಗಿ ಒಂದು ಲಡ್ಡು ಕಟ್ಕೊಂಡು ನೋಡಿ. ಅದು ಸ್ವಲ್ಪ ಮೆತ್ತಗಿದ್ರೇ ಅದು ತಣ್ಣಗಾದ್ಮೇಲೂ ಹಾಗೇ ಇರುತ್ತೆ. ಒರಟಾಗಿದ್ದರೆ ತಣ್ಣಗಾದ್ಮೇಲೆ ಇನ್ನೂ ಒರಟಾಗ್ಬಿಡುತ್ತೆ, ಲಡ್ಡು ಗಟ್ಟಿಯಾಗುತ್ತೆ. ಹಾಗಾಗಿ ನೀವು ಕಟ್ಟಬೇಕಾದ್ರೆ ನೋಡಿಕೊಂಡು ಹಾಲು ಇಲ್ಲ ನೀರನ್ನು ಚಿಮ್ಕಿಸ್ಕೊಂಡು ಈ ರೀತಿ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ. ಉಂಡೆ ಕಟ್ಟೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಸ್ವಲ್ಪ ಈ ರೀತಿ ಗಟ್ಟಿಯಾಗಿ ಪ್ರೆಸ್ ಮಾಡಿಕೊಂಡ್ರೆ ಉಂಡೆ ರೆಡಿ ಆಗುತ್ತೆ. ತುಂಬ ಸುಲಭ ಇದು. ಇಲ್ಲಿ ರಾಗಿ ಹಿಟ್ಟು, ಬೆಲ್ಲ, ತೆಂಗಿನಕಾಯಿ ತುರಿ ಜೊತೆಗೆ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋದ್ರಿಂದ ಈ ಎಲ್ಲ ಪದಾರ್ಥನೂ ತುಂಬ ಪೌಷ್ಟಿಕಾಂಶ ಇರುವಂತಹ ಪದಾರ್ಥನೇ. ವಯಸ್ಸಾದವರು ಅಂದರೆ ಶುಗರ್ ಇರೋರು, ಮಕ್ಕಳು ಧಾರಾಳವಾಗಿ ಡೈಲಿ ಒಂದೊಂದು ತೊಗೊಂಡ್ರೂ ತೊಂದರೆ ಇಲ್ಲ. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಅಷ್ಟೇ ರುಚಿಯಾಗಿ ಈ ರಾಗಿ ಲಡ್ಡುನ ಮಾಡ್ಕೊಳ್ಬೋದಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಪೇಜ್ನ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.